ಹಿರೇಹಾಳ್ ಕರ್ನಾಟಕದಲ್ಲಿ ಸಹ ಜಗನ್ನಾಥ ಮಂದಿರ ಇದೆ. ವಿಶೇಷ ಏನೆಂದರೆ ಪುರಿಯಲ್ಲಿ ನಡೆಯುವ ರಥಯಾತ್ರೆ ದಿನವೇ ಇಲ್ಲಿಯೂ ಸಹ ರಥೋತ್ಸವ ಜರುಗುತ್ತದೆ. ಹಾಗಾದರೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಈ ಜಗನ್ನಾಥ ಮಂದಿರ, ಹಿನ್ನೆಲೆ ಏನು ಎನ್ನುವ ವಿವರ ಇಲ್ಲಿದೆ ನೋಡಿ. ಬಾಗಲಕೋಟೆ ನಮ್ಮ ದೇಶದಲ್ಲಿ ಧಾರ್ಮಿಕ ಕೇಂದ್ರಗಳಿಗೆ ಏನೂ ಕಡಿಮೆ ಇಲ್ಲ. ದೇಶದ ಮೂಲೆ ಮೂಲೆಯಲ್ಲೂ ಪವಿತ್ರ ತೀರ್ಥಕ್ಷೇತ್ರಗಳಿವೆ. ಕಾಶಿ, ಅಯೋಧ್ಯ, ಕಂಚಿ, ಕೇದಾರ, ಧರ್ಮಸ್ಥಳ, ತಿರುಪತಿ ಇವುಗಳಲ್ಲಿ ಪುರಿ ಜಗನ್ನಾಥ ಮಂದಿರ ಕೂಡ ಪ್ರಸಿದ್ಧವಾದ ಧಾರ್ಮಿಕ ಕ್ಷೇತ್ರ. ಇಂದು ಜುಲೈ 7 ಒಡಿಶಾದ ಪುರಿಯಲ್ಲಿ ಜಗನ್ನಾಥ ರಥೋತ್ಸವ ನಡೆಯುತ್ತದೆ. ಲಕ್ಷಾಂತರ ಭಕ್ತರು ಅಲ್ಲಿ ಭಾಗಿಯಾಗುತ್ತಾರೆ. ಆದರೆ ಅದೇ ಜಗನ್ನಾಥ ಮಂದಿರ ಕರ್ನಾಟಕ ರಾಜ್ಯದಲ್ಲೂ ಸಹ ಇದೆ. ದೇಶದಲ್ಲಿ ಜಗನ್ನಾಥ ಮಂದಿರ ಇರೋದು ಪುರಿಯಲ್ಲಿ, ನಂತರ ಅಹಮದಾಬಾದಲ್ಲಿ, ಅದು ಬಿಟ್ಟರೆ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ಪಟ್ಟಣದಲ್ಲಿ ಎಂಬುದು ವಿಶೇಷ. ಇದು ಬಹಳ ಜನರಿಗೆ ಗೊತ್ತಿರಲಿಕ್ಕಿಲ್ಲ ಅನ್ನೋದು ವಿಶೇಷ. ಅಂದರೆ ಪುರಿಯಲ್ಲಿ ಜಗನ್ನಾಥನ ರಥೋತ್ಸವ ದಿನವೇ ಗುಳೇದಗುಡ್ಡ ಪಟ್ಟಣದಲ್ಲಿರುವ ಜಗನ್ನಾಥನ ರಥೋತ್ಸವ ಅದ್ದೂರಿಯಾಗಿ ನಡೆಯುತ್ತದೆ. ಗುಳೇದಗುಡ್ಡದ ಅರಳಿಕಟ್ಟೆಯಲ್ಲಿ ಜಗನ್ನಾಥ ದೇಗುಲವಿದ್ದು, ಪುರಿಯಲ್ಲಿ ನಡೆಯುವ ರಥಯಾತ್ರೆ ದಿನವೇ ಗುಳೇದಗುಡ್ಡದಲ್ಲೂ ಸಂಭ್ರಮದಿಂದ ರಥಯಾತ್ರೆ ನಡೆಯುತ್ತದೆ. ಅದರಂತೆ ಇಂದು ಜುಲೈ 7 ಪಟ್ಟಣದ ಪುರಸಭೆ ಸರಾಫ್ ಬಜಾರ್, ಕಂಠಿಪೇಟೆ, ಚೌ ಬಜಾರ್ ಸೇರಿ ಪ್ರಮುಖ ಬೀದಿಗಳ ಮುಖಾಂತರ ಜಗದೀಶ ಮಂದಿರವರೆಗೂ ಜಗನ್ನಾಥ ಮೂರ್ತಿ ಇದ್ದು ರಥೋತ್ಸವ ಜರುಗಿತು. ಪುರಿ ಜಗನ್ನಾಥ ರಥಯಾತ್ರೆ 2024 ಪುರಿ ಜಗನ್ನಾಥ ರಥಯಾತ್ರೆ ಸಂಭ್ರಮ. ನಿಮ್ಮ ಪ್ರೀತಿ ಪಾತ್ರರಿಗೆ ಈ ಶುಭ ಸಂದೇಶ ಕಳುಹಿಸಿ. ಹೊರ ರಾಜ್ಯದಿಂದಲೂ ಬಂದ ಭಕ್ತರು ಜಗನ್ನಾಥ ರಥಯಾತ್ರೆ ಹಿನ್ನೆಲೆಯಲ್ಲಿ ಗುಳೇದಗುಡ್ಡ ಪಟ್ಟಣಕ್ಕೆ ಕರ್ನಾಟಕ ಮಾತ್ರವಲ್ಲದೆ ಹೊರ ರಾಜ್ಯದಿಂದ ಭಕ್ತರು ಹರಿದು ಬರುತ್ತಾರೆ. ರಥಯಾತ್ರೆ ಮೂಲಕ ಜಗನ್ನಾಥ ಜಗತ್ ಭ್ರಮಣ ಮಾಡುತ್ತಾರೆ. ಪುಣೆ, ಮುಂಬೈ, ಸೊಲ್ಲಾಪುರ್, ಲಾತೂರ್ ಸೇರಿ ನಾನಾ ಮೂಲೆಗಳಿಂದ ಬಂದು ಜಗನ್ನಾಥ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದು, 12 ಅಡಿಯ ಹೂಗಳಿಂದ ಅಲಂಕಾರಗೊಂಡಿದ್ದ ರಥ ಎಳೆದು ಜಗನ್ನಾಥನ ಕೃಪೆಗೆ ಪಾತ್ರರಾದರು. ರಥೋತ್ಸವಕ್ಕೂ ಮುನ್ನ ಬೆಳಗ್ಗೆ ಜಗನ್ನಾಥ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಅಭಿಷೇಕ, ತುಳಸಿ ಅರ್ಚನೆ, ಕುಂಕುಮಾರ್ಚನೆ ನೆರವೇರಿಸಿ ಬಳಿಕ ಜಗನ್ನಾಥ ಅಷ್ಟಕ ಮಂತ್ರ ಜಪ ಮಾಡುತ್ತಾ ರಥ ಎಳೆಯಲಾಯಿತು. ಅಟಕ ಪೂಜೆ ಗುಳೇದಗುಡ್ಡದಲ್ಲಿ ಮಾತ್ರ ಏನಿದು? ಇನ್ನು ಬೆಳಿಗ್ಗೆ ರಥೋತ್ಸವ ಜರುಗಿದ ಬಳಿಕ ಸಂಜೆ ಜಗನ್ನಾಥನಿಗೆ ಅಟಕ ಪೂಜೆ ಮಾಡಲಾಗುತ್ತದೆ. ಇದು ದೇಶದ ಯಾವ ಜಗನ್ನಾಥ ಮಂದಿರದಲ್ಲಿ ನಡೆಯಲ್ಲ. ಆದರೆ ಅಟಕ ಪೂಜೆ ಗುಳೇದಗುಡ್ಡದಲ್ಲಿ ಮಾಡುವುದು ಇನ್ನೊಂದು ವಿಶೇಷ ಹೌದು. ಜಗನ್ನಾಥನಿಗೆ ಅಟಕ ಪೂಜೆ ಬಹಳ ಮಹತ್ವ ಮತ್ತು ವಿಶೇಷವಾಗಿದೆ. ಜಗನ್ನಾಥನಿಗೆ ಅನ್ನಪ್ರಸಾದ ನೈವೇದ್ಯ ಮಾಡಲಾಗುತ್ತದೆ. ಮಣ್ಣಿನ ಮಡಿಕೆಯಲ್ಲಿ ಅನ್ನದ ನೈವೇದ್ಯ ಮಾಡಲಾಗುತ್ತದೆ. ಪವಾಡ ಅಂದರೆ ಮಣ್ಣಿನ ಮಡಿಕೆ ದೇವರಿಗೆ ನೈವೇದ್ಯ ಮಾಡಿದ ನಂತರ ಕೆಲ ಹೊತ್ತಲ್ಲಿ 4 ಭಾಗಗಳಾಗುತ್ತದೆ. ಇದು ಜಗನ್ನಾಥನ ಮಹಿಮೆ. ಗುಳೇದಗುಡ್ಡ ಜಗನ್ನಾಥ ಮಂದಿರ ರಥಯಾತ್ರೆ ಹಿನ್ನೆಲೆ. ಗುಳೇದಗುಡ್ಡ ಪಟ್ಟಣ ಒಂದು ವ್ಯಾಪಾರ ಕೇಂದ್ರವಾಗಿದೆ. ಇಲ್ಲಿ ಹೆಚ್ಚು ಜನ ಮೆಹರವಾಡೆ ಸಮುದಾಯದ ಜನರಿದ್ದಾರೆ. ಮೆಹರವಾಡೆ ಜನರು ವ್ಯಾಪಾರ ವಹಿವಾಟಿನಲ್ಲಿ ಹೆಚ್ಚಾಗಿ ತೊಡಗುವುದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಇವರೆಲ್ಲರೂ ಜಗನ್ನಾಥನ ಭಕ್ತರು. ಆದರೆ ಇವರಿಗೆ ತಮ್ಮ ವ್ಯಾಪಾರ ವಹಿವಾಟಿನಲ್ಲಿ ಪುರಿಗೆ ಹೋಗುವುದು ಬಹಳ ದೂರ ಹಾಗೂ ಹೆಚ್ಚು ಸಮಯ ಹಿಡಿಯುತ್ತದೆ.